ವಿವೇಕ್ ಮೋನಿಕಾ ಆಡ್ ಶೂಟನ್ನ ಬ್ಯಾನ್ ಮಾಡಿಸಿದ್ದಕ್ಕೆ ಮೆಂಟಲ್ ಆದ ಮೋನಿಕಾ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗಬೇಡಿ. ಆ ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ಆಗಿದೆ ಅಂತ ನಾನು ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸಲ ಹಳೆ ವಿಡಿಯೋಗಳನ್ನು ಒಂದ್ಸಲ ನೋಡ್ಕೊಂಡ್ ಬನ್ನಿ. ಸೊ ಇಲ್ಲಿ ಬಂದ್ಬಿಟ್ಟು ವಿವೇಕ್ ಬಂದು ಮೋನಿಕಾ ಮಾಡಿರುವಂತಹ ಆಡ್ ಅನ್ನ ಬ್ಯಾನ್ ಮಾಡ್ಸಿರ್ತಾನೆ. 50 ಲಕ್ಷ ದುಡ್ಡು ಕೊಟ್ಬಿಟ್ಟು ಬ್ಯಾನ್ ಮಾಡ್ಸಿರ್ತಾನೆ. ಸೊ ಅದನ್ನ ಬಂದು ಮನೇಲೆಲ್ಲ ಹೇಳ್ತಾನೆ. ಸೊ ಅದಾದ್ಮೇಲೆ ಗೌರಿ ಇದ್ಬಿಟ್ಟು ಮೋನಿಕಾ ಹತ್ರ ಮನೆಯವ್ರ ಹತ್ರ ಎಲ್ಲ ಸಾರಿ ಕೇಳಿಸ್ತಾಳೆ. ಸೊ ಅದಾದ್ಮೇಲೆ ಮೋನಿಕಾ ರೂಮಲ್ಲಿ ಬಂದ್ಬಿಟ್ಟು ಮೆಂಟಲ್ ತರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನೇಲಿ ರೂಮಲ್ಲಿ ಇರುವಂತಹ ವಸ್ತುಗಳನ್ನೆಲ್ಲ ಕಿತ್ತು ಛಿದ್ರವಾಗಿ ಬಿಸಾಕಿ ಗೌರಿ ಮತ್ತೆ ವಿವೇಕ್ ಮೇಲೆ ಕೋಪನ ವ್ಯಕ್ತಪಡಿಸ್ತಾ ಇರ್ತಾಳೆ. ಸೊ ಇದನ್ನ ನೋಡಿದಂತ ಚಂಚಲ ಮತ್ತೆ ಅನಿಕೇತ್ ನೋಡ್ತಾ ಇರ್ತಾರೆ. ಸೊ ನೋಡಾದ್ಮೇಲೆ ಚಂಚಲ ಇದ್ಬಿಟ್ಟು ಅನಿಕೇತ್ನ ಆ ಕಡೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದ್ಮೇಲೆ ಹೇಳ್ತಾಳೆ, ಮಾಮಿ ಇವಳು ಏನ್ ಈ ತರ ಆಗ್ತಾ ಇದ್ದಾಳೆ, ಇವಳನ್ನ ಯಾವ ತರ ಸಮಾಧಾನ ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಚಂಚಲಾಗೆ. ಅದಕ್ಕೆ ಚಂಚಲ ಇದ್ಬಿಟ್ಟು ಸಿಕ್ಕಿರೋ ಪರಿಸ್ಥಿತಿನ ಯುಟಿಲೈಸ್ ಮಾಡ್ಕೋ. ಸೊ ಇವಾಗ ಮೋನಿಕಾ ಬೆಂಕಿ ತರ ಆಗಿದಲ್ಲ, ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡು. ಸೊ ಹಂಗಾದ್ರೆ ನಮ್ ಕೆಲ್ಸ ಎಲ್ಲ ಈಸಿ ಆಗುತ್ತೆ ಅಂತ ಚಂಚಲ ಹೇಳ್ತಾಳೆ. ಆದ್ರೆ ಅನಿಕೇತ್ ಇದ್ಬಿಟ್ಟು ನಾವ್ ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕಂತ ಎಷ್ಟೆಲ್ಲ ಪ್ಲಾನ್ ಮಾಡಿ ಆಡ್ ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿದ್ರು ಕೂಡ ಈ ಮನೇಲೆ ಉಳ್ಕೊಂಡ್ಬಿಟ್ಲು ಅಂತ ಹೇಳ್ತಾನೆ. ಸೊ ಅದಕ್ಕೆ ಚಂಚಲ ಇದ್ಬಿಟ್ಟು ಒಂದ್ ಚಾನ್ಸ್ ತಪ್ಪೋದ್ರೆ ಏನಾಯ್ತು, ಇನ್ನ ಬೇಕಾದಷ್ಟು ಚಾನ್ಸ್ಗಳು ಸಿಗುತ್ತೆ. ಸೊ ಇವಾಗ ಅವಳು ತುಂಬಾ ಕೋಪದಲ್ಲಿದ್ದಾಳೆ. ಗೌರಿ ಮತ್ತೆ ವಿವೇಕ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ಆ ಪರಿಸ್ಥಿತಿನ ಯುಟಿಲೈಸ್ ಮಾಡ್ಕೊ. ಸೊ ಅವಳಿಗೆ ಸಮಾಧಾನ ಮಾಡಕ್ ಹೋಗ್ಬೇಡ. ಅವಳು ಕೋಪದಲ್ಲಿದ್ದಾಳೆ, ಇನ್ನೊಂದಿಷ್ಟು ಕೋಪ ಮಾಡ್ಕೊಳ್ಳೋ ತರ ಅವಳಿಗೆ ಎನ್ಕರೇಜ್ ಮಾಡು. ಸೊ ಅವಾಗ ಅವರೇ ಅಕ್ಕ ತಂಗಿ ಜಗಳ ಮಾಡ್ಕೋತಾರೆ. ಅದರಿಂದ ಅವಳನ್ನ ಮೋನಿಕಾನ ಮನೆಯಿಂದ ಆಚೆ ಕಳ್ಸೋ ತರ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡೋದ್ ಬೇಡ, ಏನ್ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಎನ್ಕರೇಜ್ ಮಾಡ್ಕೊಂಡೋದ್ರೆ ಸಾಕು. ಉರಿಯೋ ಬೆಂಕಿಗೆ ತುಪ್ಪ ಸುರ್ಕೊಂಡೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಚಂಚಲ ಹೇಳ್ತಾಳೆ. ಸೊ ಅದನ್ನ ಕೇಳಿಸ್ಕೊಂಡಂತ ಅನಿಕೇತು ಸರಿ ಮಾವ ಅಂತ ಹೇಳ್ಬಿಟ್ಟು ರೂಮ್ಗೆ ಬರ್ತಾನೆ. ಆ ರೂಮ್ಗೆ ಬಂದಾಗ ಮೋನಿಕಾ ಕೆಳಗಡೆ ಕುತ್ಕೊಂಡು ಎಲ್ಲ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಅನಿಕೇತ್ಗೆ ತುಂಬಾನೇ ಖುಷಿ ಆಗುತ್ತೆ. ಒಳಗಡೆನೆ ನಗ್ತಾ ಇರ್ತಾನೆ. ನಿನ್ನ ಈ ಪರಿಸ್ಥಿತಿಗೆ ತಂದಿಡ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು, ಬಟ್ ಮನೆಯಿಂದ ಆಚೆ ಹಾಕಕ್ಕಾಗಿಲ್ಲ, ಆದ್ರೂನು ಪರವಾಗಿಲ್ಲ ಅಂತ ಅನ್ಕೊಂಡು ಅವಳ ಹತ್ರ ಬಂದ್ಬಿಟ್ಟು ಮೋನಿಕಾ ಹತ್ರ ಸಾರಿ ಕೇಳ್ತಾನೆ. ಸಾರಿ ಮೋನಿಕಾ, ನಿನ್ಗೆ ಅಷ್ಟೆಲ್ಲ ಮನೆಯವ್ರ ಮುಂದೆ ಸಾರಿ ಕೇಳೋ ತರ ಆದ್ರೂ ಕೂಡ ನಾನು ನಿನ್ಗೇನು ಹೆಲ್ಪ್ ಮಾಡಕ್ ಆಗಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಮನೆ ಪರಿಸ್ಥಿತಿ ಆತರ ಇತ್ತು, ಅಷ್ಟೆಲ್ಲ ನನ್ ಕಣ್ಮುಂದೆ ನಡೀತಾ ಇದ್ರು ಕೂಡ ನಾನು ನಿನ್ಗೆ ಸಪೋರ್ಟ್ ಮಾಡ್ಕೊಂಡು ಇರಕ್ ಆಗ್ಲಿಲ್ಲ, ನಿನ್ಗೆ ಸಪೋರ್ಟ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅನಿಕೇತ್ ಅಂತಾನೆ. ಸೊ ಅದಾದ್ಮೇಲೆ ಮೋನಿಕಾ ಇದ್ಬಿಟ್ಟು ನೀನು ಮನೇಲಿ ಇಷ್ಟೆಲ್ಲ ನಡೀತು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ತುಂಬಾ ಸ್ಟ್ರೆಸ್ ಆಗಿದೆ, ಯೋಚನೆ ಮಾಡಿ ಮಾಡಿ ನಿನ್ಗೆ ತುಂಬಾ ತಲೆನೋವು ಬಂದ್ಬಿಟ್ಟಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ನಿನ್ಗೆ 1 ಗ್ಲಾಸ್ ಕಾಫಿ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಸೊ ಮೋನಿಕಾ ಹೇಳಿದ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಅನಿಕೇತ್ ಇವಳೇನೋ ನನ್ ಮೇಲೆ ಜೋರಾಗಿ ಯಾರಾಡ್ತಾಳೆ ಕಿರ್ಚಾಡ್ತಾಳೆ ಅಂತ ನಾನ್ ಅನ್ಕೊಂಬಂದ್ರೆ ಇವಳೇನಿದು ಈ ತರ ಉಲ್ಟಾ ಹೊಡಿತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಒಂಥರ ಫುಲ್ ಶಾಕ್ ಆದಂಗ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಮೋನಿಕಾ ಹೇಳ್ತಾಳೆ, ಮನೇಲಿ ಎಲ್ಲ ಏನ್ ಮಾಡಿದ್ರು ಏನಾಯ್ತು ಅನಿಕೇತ್, ಏನು ಪರವಾಗಿಲ್ಲ. ನಿನ್ಗೆ ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿರ್ತೀಯ, ತುಂಬಾನೇ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀಯ. ಮನೆಯವ್ರೆಲ್ರು ನನ್ಗೆ ಬೈತಾ ಇದ್ರು ಅಂತ ಇದ್ರು, ನಾನೇನು ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀನ್ ತುಂಬಾ ಸ್ಟ್ರೆಸ್ ಆಗಿರ್ತೀಯ. ಸೊ ರೆಸ್ಟ್ ಮಾಡು ನೀನು ಅಂತ ಹೇಳ್ಬಿಟ್ಟು ಅನಿಕೇತನ ಚೇರ್ ಮೇಲೆ ಕೂರಿಸ್ಬಿಟ್ಟು ನಾನು ಕಾಫಿ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಅನಿಕೇತ್ಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ಇದೇನಿದು ಈ ತರ ಬದಲಾವಣೆ ಆಗ್ತಿದೆ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನೇ ಇವಳ ಹತ್ರ ಏನೋ ಬಯಸ್ಕೋಬೇಕು ಅಂತ ಬಂದೆ, ಇವಳೇ ನನಗೆ ಸಮಾಧಾನ ಮಾಡೋ ತರ ಇದೆಯಲ್ಲ, ಏನ್ ನಡೀತಾ ಇದೆ ಅಂತಾನೆ ಇಲ್ಲ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅನಿಕೇತ್ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾನೆ. ಸೊ ಆದ್ರೂ ಪರವಾಗಿಲ್ಲ ಬಿಡು, ಇವಳೆ ಸಾಫ್ಟ್ ಆಗಿ ಹೋಗಿ ಕಾಫಿ ತರ್ತೀನಿ ಅಂತ ಹೋಗಿದ್ದಾಳಲ್ಲ ಬಿಡು, ಸಿಚುವೇಶನ್ ನಾರ್ಮಲ್ ಆಗಿದೆ ಅಂತ ಅನ್ಕೊಂಡು ಮನ್ಸಲ್ಲಿ ಅನ್ಕೋತಾನೆ. ಸೊ ಅದಾದ್ಮೇಲೆ ಈ ಕಡೆ ಗೌರಿ ಇದ್ಬಿಟ್ಟು ವಿವೇಕ್ಗೆ ವೈಟ್ ಮಾಡ್ಕೊಂಡು ನಿಂತಿರ್ತಾಳೆ. ಸೊ ವಿವೇಕ್ ರೂಮಿಂದ ಫುಲ್ ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿ ಆಚೆ ಬರ್ತಾನೆ. ಆಚೆ ಬಂದ್ಮೇಲೆ ಗೌರಿ ಇದ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಸೊ ಥ್ಯಾಂಕ್ಸ್ ಹೇಳಿದ್ಮೇಲೆ ವಿವೇಕ್ ಇದ್ಬಿಟ್ಟು ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದೀಯ ನೀನು ಅಂತ ಹೇಳ್ತಾನೆ. ಸೊ ಅಕ್ಕದು ಆಡ್ ಶೂಟ್ ಅನ್ನ ಬ್ಯಾನ್ ಮಾಡಿಸಿ ಒಳ್ಳೆ ಕೆಲಸ ಮಾಡಿದ್ರಿ, ಅವಳು ಮರ್ಯಾದೆ ಹೋಗ್ತಿದ್ದನ್ನ ತಪ್ಸಿದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ನಾನು ನಿನ್ಗೋಸ್ಕರ ಆಗ್ಲಿ ನಿಮ್ಮ ಅಕ್ಕಗೋಸ್ಕರ ಆಗ್ಲಿ ಆಡ್ ನ ಬ್ಯಾನ್ ಮಾಡ್ಸಿಲ್ಲ, ಮನೆ ಮಂತನ ಮರ್ಯಾದೆಗೋಸ್ಕರ ನಾನು ಮಾಡ್ಸಿರೋದು ಅಷ್ಟೇ, ನಾನ್ ನಿಮ್ಗೋಸ್ಕರ ಏನು ಮಾಡಿಲ್ಲ. ನನ್ಗೆ ನಮ್ಮನೆ ಮಂತನದು ಮರ್ಯಾದೆ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೋಸ್ಕರ ನಾನು ಮಾಡ್ಸಿದ್ದೆ
ಮಾಡಿಸಿದ್ದು, ಅದಕ್ಕೆ ನೀನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ಹಾಗಾದ್ರೆ ನಾನು ಥ್ಯಾಂಕ್ಸ್ ಹೇಳಿದ್ದು ನಿಮಗೆ ಬೇಡ ಅಂತಂದ್ರೆ ನಾನು ಹೇಳಿರೋ ಥ್ಯಾಂಕ್ಸ್ ನಮ್ಗೆ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ವಿವೇಕೆ ಕಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಈ ನಡೆದಿರೋ ಇನ್ಸಿಡೆಂಟ್ ಇಂದ ದೀನ ಬಂದು ಮನೆತನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಮೋನಿಕಾ ಮತ್ತೆ ಗೌರಿ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ವರೆಗೂ ವೇಟ್ ಮಾಡಿ.